ಇನ್ನು ಇದೀಗ ಬಂದಂತಹ ಮಾಹಿತಿ ಮೊನ್ನೆಯಷ್ಟೇ ನೀರಿಗೆ ಮುಳುಗಿದಂತಹ ಕಳನಟರು ಏನಿದ್ದಾರೆ ಚಿತ್ರೀಕರಣದ ಸಂದರ್ಭದಲ್ಲಿ ದುರಂತ ಸಾವಿಗೆ ಈಡಾಗಿದ್ದವರಲ್ಲಿ ಒಬ್ಬರ ಮೃತದೇಹ ಇದೀಗ ಲಭ್ಯವಾಗಿದೆ. ನಾವೀಗ ಕಾರ್ಯಾಚರಣೆ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದು. ಒಬ್ಬರ ದೇಹ ಇದೀಗ ಲಭ್ಯವಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದರ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಇಬ್ಬರು ಕಳನಟರು ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಿಂದ ಹಾರಿದಾಗ ದುರಂತ ಸಾವಿಗೀಡಾಗಿದ್ರು. ಅವರ ದೇಹಕ್ಕಾಗಿ ಸತತವಾಗಿ 48 ಗಂಟೆಗಳಿಗೂ ಹೆಚ್ಚು ಕಾಲ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು. ಇದೀಗ ಒಬ್ಬ ವ್ಯಕ್ತಿಯ ಅಂದ್ರೆ ಒಬ್ಬರ ದೇಹ ಲಭ್ಯವಾಗಿದೆ. ಅದರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ತಿಪ್ಪಗೊಂಡನಹಳ್ಳಿ ಡ್ಯಾಂನಲ್ಲಿ ಓರ್ವ ವ್ಯಕ್ತಿಯ ಶವ ಇದೀಗ ಪತ್ತೆಯಾಗಿದೆ. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು ರಾತ್ರಿ ಹೊತ್ತು. ಜೊತೆಗೆ ಭೋಜನ ವಿರಾಮ ಸಂದರ್ಭವನ್ನು ಹೊರತುಪಡಿಸಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ಬಳಸಿ ಅವರ ದೇಹಕ್ಕಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಇದೀಗ ಒಬ್ಬರ ಶವ ಪತ್ತೆಯಾಗಿದೆ. ಯಾರದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಈಗಷ್ಟೇ ಲಭ್ಯವಾಗಬೇಕಾಗಿದೆ. ಇಬ್ಬರು ಕಳನಟರು ದುರ್ಮರಣಕ್ಕೀಡಾಗಿದ್ರು. ಅದರಲ್ಲಿ ಒಬ್ಬರ ಶವ ಇದೀಗ ಪತ್ತೆಯಾಗಿದೆ. ಎಲ್ಲ ಹಿಂದೆ ಬನ್ನಿ, ಎಲ್ಲರನ್ನು ಕಳಿಸು ಸರ್. ದಯವಿಟ್ಟು ಎಲ್ಲರೂ ಹಿಂದೆ ಬಂದ್ಬಿಡಿ ಸರ್. ಈಗ ನಾವು ತಿಪ್ಪಗೊಂಡನಹಳ್ಳಿ ಡ್ಯಾಂನಲ್ಲಿ ಕಾರ್ಯಾಚರಣೆ ಮಾಡಿ ಒಬ್ಬರ ಶವವನ್ನು ತೆಗೆಯಲಾಗಿದೆ. ಅದರ ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಸತತವಾಗಿ 2 ದಿನದಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ. ಈಗ ಒಬ್ಬರ ಶವ ಪತ್ತೆಯಾಗಿದೆ. ಅದು ಯಾರದ್ದು ಅನ್ನುವಂಥದ್ರ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ತಿಪ್ಪಗೊಂಡನಹಳ್ಳಿಯ ಡ್ಯಾಂನಲ್ಲಿ ಒಂದು ಶವ ಪತ್ತೆಯಾಗಿದೆ. ಬೋಟ್ನಲ್ಲಿ ಮೃತದೇಹವನ್ನು ಹೊರತರುತ್ತಿರುವಂತಹ ಚಿತ್ರಣವನ್ನ ನಾವೀಗ ನೋಡ್ತಾ ಇರಬಹುದು. ಬೋಟ್ನಲ್ಲಿ NDRF ತಂಡ ಆ ಒಂದು ಮೃತದೇಹವನ್ನ ಹೊರ ತೆಗೆದುಕೊಂಡು ಬರ್ತಾ ಇರೋ ದೃಶ್ಯಾವಳಿಗಳನ್ನ, ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಇಬ್ಬರ ಶವಕ್ಕೂ ಸಾಕಷ್ಟು ಹುಡುಕಾಟವನ್ನ ಮಾಡಲಾಗ್ತಾ ಇತ್ತು. ಈಗ ಒಬ್ಬರ ಮೃತದೇಹ ಸಿಕ್ಕಿದೆ. ಸತತ ಕಾರ್ಯಾಚರಣೆಯ ಫಲವಾಗಿ ಈಗ ಒಬ್ಬರ ಮೃತದೇಹವನ್ನ ಮಾತ್ರ ತೆಗೆಯಲಾಗಿದೆ. ಬೋಟ್ನಲ್ಲಿ ಆ ಮೃತದೇಹವನ್ನ NDRF ತಂಡ ಹೊರತರ್ತಾ ಇದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಏನೋ ಸತತವಾಗಿ 5 ಬೋಟ್ಗಳು ಹಾಗೆ 5 ತೆಪ್ಪುಗಳನ್ನು ಬಳಸಿ ನಿರಂತರವಾಗಿ NDRF ತಂಡ ಜೊತೆಗೆ ಮುಳುಗು ತಜ್ಞರು ಶೋಧವನ್ನ ನಡೆಸ್ತಾ ಇದ್ರು. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 48 ಗಂಟೆಗಳು ಆದ ನಂತರ ಒಂದು ದೇಹ ಪತ್ತೆಯಾಗಿದೆ. NDRF ತಂಡ ಆ ಒಂದು ಈಗ ಲಭ್ಯವಾಗಿರೋ ಒಂದು ಸಿಕ್ಕಿರುವಂತಹ ಒಂದು ಮೃತದೇಹವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೃತದೇಹ ಈಗ ಸಿಕ್ಕಿರುವಂತಹ ಒಂದು ದೇಹ ಏನಿದೆ ಅದು ಯಾರದ್ದು ಅನ್ನೋಂಥದ್ದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ತಿಳಿಸ್ತೇವೆ. ಆ ಮಾಹಿತಿ ಲಭ್ಯವಾದ ತಕ್ಷಣವನ್ನೇ ನೀಡ್ತೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಹೇಳಿ ಅಭಿಷೇಕ್, ಈಗ ಒಂದು ದೇಹ ಲಭ್ಯವಾಗಿರುವಂತದ್ದು, ಇನ್ನಷ್ಟು ಮಾಹಿತಿನ ತಿಳಿಸಿ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ. ಎಷ್ಟೋ ಜನ ಈಗಾಗಲೇ 3 ದಿನದ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಳಗಿನ ಜಾವ ಒಂದು ಪಣಂಬೂರಿನಿಂದ ಒಂದು ಟೀಮ್ ಬರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಸತತವಾಗಿ ಒಂದು 8 ಗಂಟೆಗಳ ಕಾಲವರೆಗೂ ಕೂಡ ಅವರು ಒಂದು ಕಾರ್ಯಾಚರಣೆಗಿಳಿತಾರೆ. ಈ ನಿಟ್ಟಿನಲ್ಲಿ ಸತತ ಕಾರ್ಯಾಚರಣೆಯಿಂದಾಗಿ ಒಂದು ಶವ ಪತ್ತೆ ಆಗಿರುವಂತದ್ದು. ಎಕ್ಸಾಕ್ಟ್ ಆಗಿ ಏನು ನಿಯೋಜಿ ಅವರು ಮತ್ತೆ ಇನ್ನಿಬ್ಬರು ಎಲ್ಲಿ ಬಿದ್ರು ಅಲ್ಲಿ ಆ ಒಂದು ಸ್ಪಾಟ್ನಲ್ಲೇ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಈಗ ಒಂದು ಬಾಡಿ ಕೂಡ ಫೌಂಡ್ ಆಗಿರುವಂತದ್ದು. ಒಳಗಡೆ ಯಾವುದೇ ರೀತಿಯಾದಂತಹ ಒಂದು ಏನು ಈ ಕೆಲವೊಂದು ಹೂಳಿನ ಏನಿದೆ ಮತ್ತೆ ಗಿಡಗಂಟಿಗಳೇನಿದೆ ಈ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಏನು ಅವರು ಶವವು ಸಂಪೂರ್ಣವಾಗಿ ಒಂದು ಊದಿಕೊಂಡಿರುವಂತಹ ಒಂದು ಸ್ಥಿತಿ ಇರೋದ್ರ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ತುಂಬಾ ವೆಯ್ಟ್ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಸದ್ಯಕ್ಕೆ ಸತತವಾಗಿ ಕಾರ್ಯಾಚರಣೆ ನಡೆಸಿ ಅಲ್ಲಿ ಒಂದು ಬೆಳಗಿನ ಜಾವದಿಂದಲೂ ಕೂಡ ಆ ಸುತ್ತಮುತ್ತಲ ಬಿದ್ದಿದ್ದಂತಹ ಪ್ಲೇಸ್ ಏನಿದೆ ಆ ಬಿದ್ದ ಪ್ಲೇಸ್ ಜೊತೆಗೆ ಸುತ್ತಮುತ್ತಲ ಒಂದು ಏರ್ ಬೋಟ್ ಏನಿದೆ ಆ ಏರ್ ಬೋಟ್ ಅನ್ನ ಸತತವಾಗಿ ತಿರುಗಿಸುವ ಮೂಲಕ ಅಂದ್ರೆ ಸುತ್ತುವಂತಹ ಮೂಲಕ ಈ ನಿಟ್ಟಿನಲ್ಲಿ ಒಳಗಡೆ ಇದ್ದಂತಹ ನೀರನ್ನು ತಿಳಿಗೊಳಿಸ್ತಾ ಇತ್ತು. ಮತ್ತೆ ಒಳಗಡೆ ಇದ್ದಂತಹ ಒಂದು ಗಿಡಗಂಟಿಗಳೇನಿದೆ ಅದೆಲ್ಲವನ್ನು ಕೂಡ ಕ್ಲಿಯರ್ಗೊಳಿಸಿ ಅಲ್ಲಿ ಒಂದು ಕೃತಕ ಅಲೆಗಳನ್ನ ಅವರ ಒಂದು ಬೋಟ್ಗಳನ್ನ ತಿರುಗಿಸುವ ಮೂಲಕ ಒಂದು ಸೃಷ್ಟಿ ಮಾಡಿ ಅಲ್ಲಿ ಒಂದು ಶವವು ಒಂದು ಅಲ್ಲಿಂದ ಆಚೆ ಬರುವಂತಹ ಒಂದು ಸ್ಥಿತಿಯಲ್ಲಿ ಅವರು ಕಾಯ್ದುಕೊಂಡ್ರು. ಅದಾದ ಬಳಿಕ ಮುಳುಗು ತಜ್ಞರು ಏನಿದ್ದಾರೆ ಮುಳುಗಿದ ಬಳಿಕ ಆಕ್ಸಿಜನ್ ಮೂಲಕ ಒಂದು ಯೂಸ್ ಮಾಡಿಕೊಂಡು ಮುಳುಗಿದ ಬಳಿಕ ಅಲ್ಲಿ ಒಂದು ಶವವನ್ನ ಮೇಲೆ ಕೆತ್ತುವಂತಹ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಏನು ಅವರು ಒಂದು ಸದ್ಯದ ಮಟ್ಟಿಗೆ ಆ ಶವ ಯಾರ್ದು ಅನ್ನುವಂಥದ್ದು ಇವಾಗ ಸದ್ಯದ ಮಟ್ಟಿಗೆ ಯಾವುದೇ ಕೊಡುವಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಒಂದು ಶವ ಸಿಕ್ಕಿದೆ, ಅದು ಕೂಡ ಬೇರ್ಬಾಡಿ ಶವ ಅನ್ನುವಂತಹ ಒಂದು ಮಾಹಿತಿ ಮಾತ್ರ ಸಿಕ್ಕಿರುವಂತದ್ದು. ಈಗ ಸದ್ಯಕ್ಕೆ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಶವ ಇನ್ನೇನು ಕೆಲವೇ ಕ್ಷಣಗಳಿಗೆ ಕೂಡ ಇವಾಗ ದಡಕ್ಕೆ ಬರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಈಗ ಈ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಇವಾಗ ಕಾರ್ಯಾಚರಣೆ ನಡೆಸಿ ಅಲ್ಲೇ ಆ ಸ್ಪಾಟ್ ಅಲ್ಲಿ ಮತ್ತೊಂದು ದೇಹ ಸಿಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಕೂಡ ಒಂದು ಮುಳುಗು ತಜ್ಞರಿಂದ ಒಂದು ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂತದ್ದು.
ಇನ್ನು ಇನ್ನು ಅಭಿಷೇಕ, ಈಗ ಯಾರದ್ದು ಅನ್ನೋದ್ರ ಬಗ್ಗೆ ಅಲ್ಲಿ ಏನಾದ್ರು ಗುರುತು ಹಚ್ಚುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಿದೆಯಾ ಅಂತ ಶವ? ಯಾಕಂದ್ರೆ ನೀವೇ ಹೇಳಿದ್ರೆ ಊದ್ಕೊಂಡಿದೆ ಬಹಳಷ್ಟು, ಜೊತೆಗೆ ಈಗಾಗಲೇ 3 ದಿನ ಆಗ್ತಾ ಬಂದಿರೋದ್ರಿಂದ. ಖಂಡಿತ ಆದ್ರೆ ಸೌಜನ್ಯ ಈಗಾಗಲೇ ಏನು ಊದ್ಕೊಂಡಿರುವಂತಹ ಸ್ಥಿತಿಯಲ್ಲಿ ಬಾಡಿ ಶವ ಆಗಿದೆ ಅಂತ ಹೇಳ್ತಾ ಇದೆ. ಈಗಾಗಲೇ ನೀರು ತುಂಬಿದಂತಹ ಬಾಡಿಯಲ್ಲಿ ನೀರು ತುಂಬಿದಂತಹ ಸ್ಥಿತಿಯಲ್ಲಿ ಅಲ್ಲಿ ಅದಿರುವಂತದ್ದು ಯಾವುದೇ ರೀತಿಯಾದಂತಹ ಒಳಗಡೆ ಇದ್ದಂತಹ ಜಲಚರಗಳು ಅದನ್ನ ಟಚ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಮತ್ತೆ ಆ ಪ್ಲೇಸ್ ಅಲ್ಲಿ ಅದೇ ಒಂದೇ ಪ್ಲೇಸ್ ಅಲ್ಲಿ ಅವರಿಬ್ರು ಕೂಡ ಬಿದ್ದಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅದೇ ಪ್ಲೇಸ್ ಅಲ್ಲಿ ಅದೇ ಸ್ಥಳದಲ್ಲಿ ಕೂಡ ಇವಾಗ ಕಾರ್ಯಾಚರಣೆ ಮುಂದುವರಿಸಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತಲು ಬೋಟ್ಗಳನ್ನ ಒಂದು ತಿರುಗಿಸುವ ಮೂಲಕ ಆ ಒಂದು ಸರೌಂಡಿಂಗ್ಸ್ ಏನಿದೆ ಆ ಸರೌಂಡಿಂಗ್ಸ್ ನ ಸುತ್ತುವಂತಹ ಮೂಲಕ ಕೃತಕ ಅಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಅಲೆಗಳ ಮೂಲಕ ಒಳಗಿದ್ದಂತಹ ನೀರಿನ ಒಂದು ವೇವ್ಸ್ ಏನಿದೆ ಅದು ಒಂದು ಯಾವ್ದಕ್ಕಾದ್ರೂ ಗಿಡಗಂಟಿಗಳಿಗೆ ಸಿಕ್ಕಾಕೊಂಡಿದ್ರೆ ಅಲ್ಲಿಂದ ಹೊರಬರುವಂತಹ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ನಂತರ ಅಲ್ಲಿ ಮುಳುಗು ತಜ್ಞರಿಂದ ಒಳಗಡೆ ಹೋಗಿ ಹುಡುಕ್ತಾ ಇರುವಂತದ್ದು. ಓಕೆ ಅಭಿಷೇಕ, ಇನ್ನಷ್ಟು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ರೆ, ಜೊತೆಗೆ ಪತ್ತೆಯಾದಂತಹ ಮೃತದೇಹ ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೇವೆ.